ಸಭೆ ಪ್ರತಿಯೊಬ್ಬರು ಒಂದೊಂದು ಇವತ್ತು ಬಸವರಾಜ್ ಹರವಾರ್ ಇರ್ಬೋದು, ಅವರು ಕೂಡ ಒಂದು ಸಂಘಟನೆ ಅಧ್ಯಕ್ಷತೆ ಇದ್ದಾರೆ. ಇವತ್ತು ನಮ್ಮ ಗುಂಡು ಐನಾಪುರ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರುವವರು ಎಲ್ಲರೂ ಪ್ರಭಾವಿ ನಾಯಕರು. ಇವತ್ತೇನು ಹಿಂದೆ ಹೇಳ್ತಿದ್ದಲ್ಲ, ಹಿಡಿದಿಟ್ಟು ಜೋಳ ಅಂತ ತೆನಿ ಹಿಡಿದಿರ್ತಿದ್ರು ಬೀಜ ಬಿತ್ತಬೇಕಾದ್ರೆ, ಅಂಥ ಒಂದು ನಮ್ಮ ಮಾಂತೇಶ್ವರ್ ಇದ್ದಾರೆ. ಸಾಕಷ್ಟು ಜನ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಎಲ್ಲ ತಾಲೂಕಿನಿಂದ ಇವತ್ತು ಬೇರೆ ಜಿಲ್ಲೆಯಿಂದ ಕೂಡ ಬಂದಂಥ ಎಲ್ಲರೂ ಭಾಳಷ್ಟು ಜನ ಭಾಗವಹಿಸಿದ್ರು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ನಿಮ್ಮ ಸ್ವ ಇಚ್ಛೆಯಿಂದ, ಸಮಾಜದ ಅಭಿಮಾನದಿಂದ, ಸಮಾಜಕ್ಕಾಗುತ್ತಿರುವ ಅನ್ಯಾಯವನ್ನು ಖಂಡಿಸಲಿಕ್ಕೆ ಇಲ್ಲಿ ಭಾಗವಹಿಸಿದ್ದೀರಿ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯವನ್ನು ಆಗ್ತಾ ಇದೆ, ನಿರಂತರವಾದಂತಹ ಅನ್ಯಾಯ. ಇವತ್ತು ಬಹಳಷ್ಟು ಜನ ಬಹಳ ನಮಗೇನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದೇ ಒಂದು ವಿಚಾರ. ಇವತ್ತೇನು ಯಾದಗಿರಿಯಲ್ಲಿ ನಮ್ಮ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ. ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಅದಾದ ಪ್ರತಿಯೊಂದು ತಾಲೂಕಿನಿಂದ ಮನವಿ ಪತ್ರ ಕೊಡುವಂತ ಒಂದು ಘೋಷಣೆ ಅವರು ಮಾಡಿದ್ರು. ಅದರ ಪ್ರಕಾರ ಅವರು ಮನವಿ ಪತ್ರ ಕೊಟ್ಟಾರೆ. ಆದ್ರೆ ಮನವಿ ಪತ್ರ ಕೊಡ್ಬೇಕಾದ್ರೆ ಮತ್ತೂ ಬಾಯಿ ಬಿಟ್ಟಾರೆ. ಇವತ್ತು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಇವತ್ತು ಹಲವಾರು ಜನಾಂಗದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇವತ್ತು ಇವರಿಗೆ ಎಷ್ಟಿದೆ ಹೊಟ್ಟೆ ಸೇರಿಸಬೇಡ ಅಂತ ಹೇಳ್ತಾರೆ. ಯಾರೋ ಪುಣ್ಯಾತ್ಮ ಮಂಡ್ಯದಾಗ ಮಾತಾಡೋಣ, ನೀವು ಎಷ್ಟು ಕೇಳ್ತೀರಿ ನಮ್ಮ ಅಪ್ಪ ಹುಟ್ಟಿರ ಅಂತ ಕೇಳ್ತಾರೆ. ಮಾನವಿಯಲ್ಲಿ ಎಷ್ಟು ಕೇಳಕತ್ತೀರಿ ನೀವೆಲ್ಲ, ಎಷ್ಟು ಪ್ರಮಾಣ ಪತ್ರ ತೋಳ್ಗತ್ತೀರಿ, ನಮ್ಮ ಅಪ್ಪ ಹುಟ್ಟಿರ ನೀವು ಅಂತ ಕೇಳ್ತಾರೆ. ತಮ್ಮ ನಾವು ನಿನಗೆ ಎಷ್ಟು ಪ್ರಮಾಣ ಪತ್ರ ಕೇಳಕತ್ತಿಲ್ಲ, ಸರ್ಕಾರ ಕೇಳಕತ್ತೀವಿ. ನಿಮ್ಮ ಅಪ್ಪ ಸರ್ಕಾರ ಹುಟ್ಟಿದ್ದು ನಮಗೆ ಗೊತ್ತಿಲ್ಲ ಏನು. ನಾವು ಸರ್ಕಾರ ಮನೆ ಪತ್ರ ಕೇಳಕತ್ತೀವಿ. ಅವ ಏನ್ ಕೇಳ್ಬೋದು, ನಮ್ಮ ಅಪ್ಪ ಹುಟ್ಟಿರ ಅನ್ಲಕತ್ತಾನ. ಅವ್ರಪ್ಪ ಸರ್ಕಾರ ಹುಟ್ಟಿದೆ ನಮಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಸ್ವಂತ ಆಸ್ತಿಯನ್ನು ಮಾಡ್ಕೊಂಡ ಇವತ್ತು ಆ ಇಲಾಖೆನೇ ಕಬ್ಜೆ ಮಾಡ್ಯಾರ. ಎಸ್ಟಿಯಲ್ಲಿ ಇವತ್ತು ನಮ್ಮ ಶಿವಕುಮಾರ್ ನಾಟಕಾರ ಹೇಳಿದ್ರು, ಅದರಂತ ವರದಿ ಕಳಪೆ ವರದಿ ನೋಡಿಲ್ಲ ಅಂತ. ನಮ್ಮ ಧನರಾಜ್ ಸರ್ ಕೂಡ ಮಾತಾಡಿದಾಗ ಹೇಳಿದ್ರು, ಇದು ಇಷ್ಟು ದಿನ ಬೇಡ, ಎಲ್ಲರೂ ಒಂದೇ ಮನಸ್ಸಿನಿಂದ ಆದಷ್ಟು ಒಂದು ಗಟ್ಟಿ ನಿರ್ಧಾರ ಬರ್ಬೇಕಂತ ಅವ್ರು ಹೇಳಿದ್ರು. 2028ದಾಗ ಮತ್ತೆ ಡಿನೋಟಿಫಿಕೇಶನ್ ಆಗ್ತಾವ, ಕ್ಷೇತ್ರ ವಿಂಗಡಣೆ ಆಗ್ತದೆ. ಆ ಟೈಮ್ನಾಗ ಎಷ್ಟಿಗೆ ಇಂತಿಷ್ಟು ಸೀಟ್ಗಳು ಸಿಗ್ತಾವ. ಆದ್ರೆ ನಮಗೆ ಎಷ್ಟು ನಾವು ವಂಚಿತರಾಗ್ತೀವಿ. ಇವತ್ತು ಕಾಕಾ ಕಾಲೇಕರ್ ವರದಿ ಪ್ರಕಾರ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನ ಇವತ್ತು ಕೋಲಿ ಕಬ್ಬಲಿ ಸಮಾಜ ಇವತ್ತು ಎಷ್ಟಿಗೆ ಅರ್ಹ ಆದಂಥ ವರದಿಗಳವ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಸಂವಿಧಾನದ ಅಡಿಯಲ್ಲಿ ಯಾರು ಈ ದೇಶದಾಗ ಬಡವರ, ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರು ಅತಿ ಬಡವರಾಗಿದ್ದಾರೆ. ಅಂಥವ್ರಿಗೆ ಇವತ್ತು ಸರ್ಕಾರನೇ ಇವತ್ತು ಮೇಲೆತ್ತಿ ಅವ್ರಿಗೆ ST ಕೊಡಬೇಕು, SC ಕೊಡಬೇಕು, ಅವರನ್ನ ಸಮಾನತೆ ತರಬೇಕು. ಅಂದಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದಂತ ಸಂವಿಧಾನದಲ್ಲಿ ಹೇಳ್ತಾರೆ. ಆ ಒಂದು ಸಂವಿಧಾನದಲ್ಲಿ ನೋಡಿದಾಗ ಇವತ್ತು ನಮಗೆ ಯಾವತ್ತೂ ಕೊಡಬೇಕು. ಆದ್ರೆ ಇಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ, ಹೆಂಗ ಈಗ ನಾಯಕ ಸಮುದಾಯದವರು ನೇರವಾಗಿ ಮಾತಾಡ್ತಾರೆ, ಒಂದು ಜಾತಿ ಸೇರಿಸ್ಕೊಂಡ್ರಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀರಿ ಅಂತ ಹೇಳ್ತಾರೆ. ಅವ್ರಿಗೆ ಆ ಹಕ್ಕೇ ಇಲ್ಲ. ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದು ಸರ್ಕಾರನೇ ವರದಿ ತರಿಸ್ಕೋಬೇಕು. ಸರ್ಕಾರ ಆಯೋಗ ರಚನೆ ಮಾಡಿ ಅದರ ಆಯೋಗದ ಪ್ರಕಾರ ವರದಿ ಪಡಿಸ್ಬೇಕು. ಅದೆಲ್ಲ ಕೊಡೋದಲ್ಲ, ನಮ್ಗೆ ST ಕೊಡಬೇಕು. ಆದರೂ ಕೂಡ ಕೊಡ್ತಾ ಇಲ್ಲ. ಇವತ್ತು ಆ ಒಂದು ವರದಿಯಲ್ಲಿ ಏನು ಕೆಲವು ವಿಷಯಗಳು, ಆಗಲಾರದಂಥ ವಿಷಯಗಳು, ಎಷ್ಟಿಗೆ ಇವ್ರು ಯೋಗ್ಯರಲ್ಲ ಅನ್ನೋಂಥ ವಿಷಯಗಳು ಇವತ್ತು ಆ ಇಲಾಖೆಯಿಂದನೇ ಪ್ರಸ್ತಾವನೆ ಮುಂದೆ ಹೋಗ್ತದೆ. ಯಾಕೆ ಹೋಗ್ತದೆ ಅಂದ್ರೆ, ಆ ST ಏನಿದೆಯಲ್ಲ ಈ ಒಂದು ಇಲಾಖೆ, ಆ ಇಲಾಖೆಯಾದಾಗ ಚೀಫ್ ಅವರೇ ಅಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಏನ್ ಬಿ ಒಂದು ಆಟ ಬರದ ಕಳಿಸ್ಬಿಡ್ತಾರೆ. ಅಲ್ಲಿ ಹೋದ ಕೇಂದ್ರದಾಗ ಅದೇ ಸಾಕಷ್ಟು ಜನ ಗಂಗಾಮತ ಕಳಿಸ್ಬೇಡ್ರಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಗಂಗಾಮತ ಮುಂದಿಡ್ತಾರೆ. ಮತ್ತೆ ಏನಾದ್ರೂ ಆಟ ಬರೋದು ಕುಲಶಾಸ್ತ್ರಿ ಅಧ್ಯಯನ ಹಂಗೆ ಮಾಡ್ತಾರೆ, ಎಲ್ಲನೂ ಹಂಗೆ ಮಾಡಿ ಕಳಿಸ್ತಾರೆ. ಇವತ್ತು ನಿರಂತರವಾಗಿ ನಮ್ಗೆ ಅನ್ಯಾಯ ಆಗುತ್ತೆ. ಇವತ್ತು ಇದನ್ನ ನಾವು ಖಂಡಿಸಿ, ಇವತ್ತೇನು ನಮ್ಮ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ, ನಮ್ಮ ಜನಾಂಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ
ಹಮ್ಮಿಕೊಳ್ಳೋ ಸಲುವಾಗಿ ಏನು ನಮ್ಮ ತಳವಾರ ಜನಾಂಗ, ಇವತ್ತು ತಳವಾರ ಅಂದ್ರೆ ಅವ್ರ ತಳವಾರ ಜಾತಿ ಬೇರೆನೆ, ನಾವು ಅವರು ಇಲ್ಲೇ ಇರ್ತೀವಿ, ಒಂದೇ ಕಡೆಗೆ ಇರ್ತೀವಿ ಅಂತ ನಾವು ಅಣ್ಣತಮ್ಮರಾಗಿದ್ದೇವೆ. ಎಷ್ಟೋ ಕಡೆ ಬೇಡ ಸಮಾಜದವರು ನಾವು ಅಣ್ಣತಮ್ಮರಾಗಿದ್ದೇವೆ. ಸುರಪುರನಾಗರ ಬಹಳಷ್ಟು ಜನ ಅಲ್ಲಿ ಕೂಡ ಅಣ್ಣತಮ್ಮರಾಗಿದ್ದೇವೆ ನಾವು. ಅವ್ರು MLA ನಿಂತರೂ ಓಟ್ ನಾವೇ ಹಾಕ್ತೀವಿ. ಅವ್ರು ಬ್ಯಾಡ್ರ ಅವ್ರಿಗೆ ಓಟ್ ಹಾಕ್ಬೇಡಂತ ನಾವು ಹಾಕಿಲ್ಲೇನು, ಎಲ್ಲ ಕಡೆ ಹಾಕಿವಿ. ಆದ್ರೂ ಕೂಡ ಇವ್ರಿಗೆ ಏನಾದರೂ ಒಂದು ದೊಡ್ಡ ನೆಪ ಇವತ್ತು ಸರ್ಕಾರದ ಮುಂದೆ ಇಡ್ಲಿಕ್ಕೆ, ಇವರು ಕಬ್ಬಳಿಗೆ ತಳವಾರ, ಇವರು ಕೋಲಿ ಸಮಾಜ ತಳವಾರ ಅಂದ್ರೆ ಏನು ಸರ್ಕಾರ ಆದೇಶ ಮಾಡ್ಯದ, ಕೇಂದ್ರ ಸರ್ಕಾರದಿಂದ ಏನು ಬಂದದ, ಅದರಾಗ ಎಲ್ಲರೇ ಅದ ಏನು ಇದೆ ಅದರಲ್ಲಿ ಸಪ್ರೇಟ್ ಒಂದೇ ಕಡೆ ಅದ ತಳವಾರ ಅಂತ ಒಂದೇ. ಆದ್ರೂ ಕೂಡ ಇವರು ತಮ್ಮ ರಾಜಕೀಯ ಪ್ರಭಾವ ಬೆಳೆಸಲು ಸರ್ಕಾರ ಮೇಲೆ ಒತ್ತಡ ಹೇರಿ ಇವತ್ತು ತಳವಾರರಿಗೆ ಇವತ್ತು ಸರ್ಟಿಫಿಕೇಟ್ ಕೊಡಲಿಕ್ಕೆ ಸ್ಟಾಪ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಆ ಒತ್ತಡಕ್ಕೆ ಮಾಡಿದವರು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಹಿಂದ ನಾಯಕರು, ಯಾರು ನಿರ್ಗತಿಕರಿದ್ದಾರೆ ಅವರನ್ನು ನಾನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತೀನಿ ಅಂತ ಘೋಷಣೆ ಮಾಡುವಂತ ಸಿದ್ದರಾಮಯ್ಯ ಸಾಹೇಬರು, ಅಂಥವ್ರ ಮೇಲೆ ಇವರು ಒತ್ತಡ ಹೇರಿ ಇವತ್ತು ಚಾವಿ ಈ ಕಡೆ ತಿರುವಂದ್ರೆ ಈ ಕಡೆ ತಿರುಗಬೇಕು, ಈ ಕಡೆ ತಿರುವಂದ್ರೆ ಈ ಕಡೆ ತಿರುಗಬೇಕಂತ ಒತ್ತಾಯ ಮಾಡ್ಯಾರ. ಹೀಗಾಗಿ ಇವರಿಂದ ನಮಗೆ ಸತತ ಅನ್ಯಾಯ. ಇವತ್ತೇನು ನಮ್ಮ ಜನಾಂಗಕ್ಕೆ ನಾವೆಲ್ಲ ಮೇಲ್ ಬರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಈ ಜನಾಂಗ ಮುಂದುವರಿಬೇಕು, ಇವರು ಸಮಾನತೆ ಬರಬೇಕಾದ್ರೆ ಇವ್ರಿಗೆ ಎಷ್ಟಿ ಸಿಕ್ಕಾಗ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ವಿಠಲ್ ಹೇರೂರು ಹೋರಾಟ ಮಾಡಿದ್ರು. ಈ ಜನರ ಕಷ್ಟ ನೋಡಿ, ಈ ಜನರ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನು ನೋಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡೋ ಮಟ್ಟಿನಲ್ಲಿ ಅವರು ಹೋರಾಟ ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಮನವಿ ಕೊಟ್ಟಿದ್ವಿ. ಅವರೆಲ್ಲರೂ ಏನು ಮನವಿ ಕೊಟ್ಟಿದೆ ಅದರ ಪ್ರಕಾರ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಈ ಒಂದು ವಿಷಯವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಸಮಾಜ ವತಿಯಿಂದ ನಾವು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಇವತ್ತೇನು ನಮಗೆ ಹೇಳಿದ್ರು ಒಂದು ತಿಂಗಳ ಗಡುವು ಹಂಗಿಂತ ಗಡುವಂತ ಏನಿಲ್ಲ, ಇವತ್ತು ಗಡುವಂತ ಏನಿಲ್ಲ. ಇವತ್ತು ನಮಗೆ ಅನ್ಯಾಯ ನಿರಂತರವಾಗಿ ಆಗ್ತಾ ಇದೆ. ಇವತ್ತು ಆ ಅನ್ಯಾಯವನ್ನ ಖಂಡಿಸಿ ಇವತ್ತು ಸರ್ಕಾರಕ್ಕೆ ಒಂದು ಶಕ್ತಿ ಮುಟ್ಟಿಸಬೇಕಾಗಿದೆ. ಇವತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳ್ಬೋದು, ಆದರೂ ಕೂಡ ಅಲ್ಲಿ ಚಾವಿ ಸಿದ್ದರಾಮಯ್ಯ ಬಳಿ ತಿರುವ್ಯಾರ. ಇವರು ಯಾರು ನಾಯಕ ಸಮುದಾಯದ ಪ್ರಭಾವಿ ನಾಯಕರು, ಇವತ್ತು ಸತೀಶ್ ಜಾರಕಿಹೊಳಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಆ ಸಮಾಜ ನಾಯಕರು ಇವತ್ತು ಸರ್ಕಾರಕ್ಕೆ ಚಾವಿ ತಿರುವ್ಯಾರ. ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಹಿಡ್ಕೊಂಡು ಅದು ಚಾವಿ ತೆರಿಬೇಕು, ಅವಾಗ ಮಾತ್ರ ನಮಗೆ ನ್ಯಾಯ ಸಿಗ್ತದೆ. ಅವರು ಚಾವಿ ತೆರಿಬೇಕಂದ್ರೆ ಅವರಿಗೆ ನಾವು ಬಿಸಿ ಮುಟ್ಟಿಸಲೇಬೇಕಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು, ಸಿದ್ದರಾಮಯ್ಯ ಸಾಹೇಬರಿಗೆ ಬಿಸಿ ಮುಟ್ಟಬೇಕು. ನಾವು ತಪ್ಪಿದವರು, ನೀವೆಲ್ಲರೂ ಒಂದು ಒಳ್ಳೆಯತನ ಇವತ್ತು ನಮಗೆ ಹೇಳಿದ್ರು. ಇವತ್ತು ಯಾರು ಶಿವಕುಮಾರ್ ಅವರು ಹೇಳಿದ್ರು, ನಮ್ಮ ಹಿರಿಯರಾಗಿರುವಂಥ ತಿಪ್ಪಣ್ಣಪ್ಪ ಕಂಕನೂರಿ ಸಮಾಜದ ಒಬ್ಬ ಗಣ್ಯಮಾನ್ಯ ನಾಯಕರು, ಅವರು ಕೂಡ ಹೇಳಿದ್ರು, ಏನಾದರೂ ನಿಮ್ಮಲ್ಲಿ ಇದ್ದರೂ ಬದಲಾವಣೆ, ನಮ್ಮಲ್ಲಿ ಏನೇ ಇದ್ದರೂ ಕೂಡ ಬದಲಾವಣೆಯನ್ನು ನಾವು ಮಾಡೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ನಾವು ಯಾವತ್ತೂ ಕೂಡ ನಮ್ಮ ವೈಯಕ್ತಿಕ ವಿಷಯವನ್ನ ಸಮಾಜದಲ್ಲಿ ತಂದೇ ಇಲ್ಲ, ನಮ್ಮ ವೈಯಕ್ತಿಕ ನಿರ್ಧಾರಗಳನ್ನ ಸಮಾಜದಲ್ಲಿ ತಂದಿಲ್ಲ. ಯಾವಾಗ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅವಾಗ ಮುಂದೆ ಹೋಗಬೇಕಾದ್ರೆ ಇವತ್ತು ವಿಠಲ್ ಹೇರೂರು ನೆನಪು ಬಂದು ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇದು ಪೂರ್ವಭಾವಿ ಸಭೆ ಆಗಿರೋದ್ರಿಂದ ಇವತ್ತು ನಮ್ಮ ಕೋಲಿ ಕಬ್ಬಲಿಗ ಹೋರಾಟ ಸಮಿತಿ ಯಾವ್ದಪ್ಪ ಅಂದ್ರೆ ಇವತ್ತು ಕೋಲಿ ಕಬ್ಬಲಿಗ ಮತ್ತು ತಳವಾರ ಈ ಜನ ನಾವು ಸ್ವಂತ ಶಕ್ತಿ ಮೇಲೆ ಅವರಿಗೆ ಮೆಡಿಕಲ್ ಮಾಡಿಸುವಂತ ಶಕ್ತಿ ನಮ್ಮಲ್ಲಿಲ್ಲ. ಇವತ್ತು ಅವರಿಗೆ ಒಂದು ಒಳ್ಳೆಯ ಕಡೆ ಹಾಸ್ಟೆಲ್ ಓದಿಸುವ ಅಭಿಮಾನಿ ಇದ್ದೀನಿ. ಎಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರ ಅಭಿಮಾನಿ ಇದ್ದೀನಿ ನಾನು. ಆದ್ರೆ ನನಗೇನು ಬೇಕಾಗಿದೆ ಎಸ್ ಟಿ ಬೇಕಾಗಿದೆ. ಇವತ್ತು ನನ್ನ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ನನ್ನ ಜನಾಂಗಕ್ಕೆ ಅನ್ಯಾಯ ಆಗುತ್ತದೆ. ಇವತ್ತು ನಮ್ಮ ಸೋದರ ಸಮಾಜ ತಾವಾರಿಗೆ ಅನ್ಯಾಯ ಆಗುತ್ತದೆ, ಕೋಲಿ ಕಬ್ಬಲಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಸರಿಪಡಿಸಲಿಕ್ಕೆ ನಮಗೆ ಎಸ್ ಟಿ ಕೊಟ್ರೆ ಅದೇ ಒಂದು ದೊಡ್ಡದು. ನಮ್ಮ ಸರ್ಕಾರದಾಗ ಏನು ತಾವು ಹೇಳಿದ್ರಿ ಏನಾರು ಕೊಡ್ಸಮತ್ತ, ನೀವೇನು ನನಗೆ ಕೊಡಿಸಬೇಡ್ರಿ, ಸರ್ಕಾರನೂ ಏನು ನನಗೆ ಕೊಡೋದು ಬೇಕಾಗಿಲ್ಲ. ಏನಾದ್ರು ಕೊಡ್ತಿದ್ರಂದ್ರೆ ಆ ಎಸ್ ಟಿ ಪ್ರಮಾಣ ಪತ್ರ ನಮ್ಮ ಜನಕ್ಕೆ ಕೊಡಬೇಕು. ಏನಾರೆ ಕೊಡದಿತ್ತಂದ್ರೆ ಇವತ್ತು ಕೇಂದ್ರದಲ್ಲಿ ನಮ್ಮ ಕೋಲಿ ಕಬ್ಬಲಿಗ ಜನಾಂಗಕ್ಕೆ ಅನ್ಯಾಯ ಆಗಿದ್ದನ್ನ ಸರಿಪಡಿಸಿ ಇವತ್ತು ನಮಗೆ ಎಸ್ ಟಿ ಪ್ರಮಾಣ ಪತ್ರ ಕೊಟ್ಟರೆ ಅದೇ ನನಗೆ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ, ನಾನೇ ದೇಶ ಪ್ರಧಾನಮಂತ್ರಿ ಅಂತ ತಿಳ್ಕೊತೀನಿ. ನನ್ನ ಮನುಷ್ಯ ನನಗೆ ಯಾವುದು ಬೇಕಾಗಿಲ್ಲ. ಯಾವುದೇ ಇವತ್ತು ಬಿಜೆಪಿ ಸರ್ಕಾರ ತಾವಾರ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ವಿಳಂಬ ಮಾಡಿದ್ರು, 2.5 ವರ್ಷ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ನಾನು ಕೂಡ ಬಿಜೆಪಿಗೆ ಇದ್ದ. 2 ವರ್ಷ ತನಕ ಮನೆಗೆ ಕೊಟ್ಟಿವಿ, ಕೊಡಲಿಲ್ಲ. ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ವಿ.
ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಇವತ್ತು ಕೂಡ ನನಗೆ ನೋವಾಗ್ತದೆ. ಇವತ್ತು ಹಿಂದೆ ಏನು ಬಿಜೆಪಿ ಸರ್ಕಾರದ ನಾವೆಲ್ಲ ಹೋರಾಟ ಮಾಡಿ ಇವತ್ತು ಆವಾರ ಪ್ರಮಾಣ ಪತ್ರ ಕೊಡಿಸಿವಿ, ಅದನ್ನ ಇವತ್ತು ನಮ್ಮ ಸರ್ಕಾರ ಏನಪ್ಪ ತಡೆ ಹಿಡಿದಂದ್ರೆ ಇವತ್ತು ನನಗೆ ನೋವಾಗ್ತದೆ. ನಮ್ಮ ಪಕ್ಷದ ಒಬ್ಬ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೂಡ ನನಗೆ ನೋವಾಗ್ತದೆ. ನನ್ನ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ವಿಠ್ಠಲ್ ಹೇರೋಜಿ ಅವರು ಹಾಕೊಟ್ಟ